ಬೆಂಗಳೂರಿಗರೇ ನಿಮಗೆ ಕಾದಿದೆ ಶಾಕಿಂಗ್ ನ್ಯೂಸ್. ಗಾಡಿ ತೆಗೆಯೋಕು ಮುನ್ನ ಸ್ವಲ್ಪ ಇಲ್ಲಿ ನೋಡಿ. ಗ್ಯಾಸ್ ಪೆಟ್ರೋಲ್ ಆಯ್ತು, ಈಗ ಡೀಸೆಲ್ ಸಿಕ್ತಿಲ್ವಾ? ದೇಶದಲ್ಲಿ ಶುರು ಆಯ್ತಾ ಪೆಟ್ರೋಲ್ ಡೀಸೆಲ್ ನ ಕೊರತೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಬೆಂಗಳೂರಿಗರೇ ನಿಮಗೆ ನಿಜವಾಗ್ಲೂ ಇದು ಶಾಕಿಂಗ್ ನ್ಯೂಸ್. ಯಾಕೆ ಅಂತ ಅಂದ್ರೆ ಗಾಡಿ ತೆಗೆಯೋಕು ಮುನ್ನ ಸ್ವಲ್ಪ ಈ ಸುದ್ದಿಯನ್ನ ನೋಡಿ. ಗ್ಯಾಸ್ ಪೆಟ್ರೋಲ್ ಆಯ್ತು, ಈಗ ಡೀಸೆಲ್ ಸಿಗ್ತಾ ಇಲ್ವಾ? ದೇಶದಲ್ಲಿ ಶುರು ಆಯ್ತಾ ಪೆಟ್ರೋಲ್ ಡೀಸೆಲ್ ನ ಕೊರತೆ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಇನ್ ಮುಂದೆ ಡೀಸೆಲ್ ಸಿಗೋದಿಲ್ವಾ? ಡೀಸೆಲ್ಗೆ ಮಹಾ ಅಭಾವ ಶುರು ಆಯ್ತಾ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಗ್ರೌಂಡ್ ರಿಯಾಲಿಟಿ ಏನಿದೆ ಹಾಗಾದ್ರೆ? ಬಿಕಾಸ್ ಮೊನ್ನೆ ಅಷ್ಟೇ ಪ್ರಧಾನಮಂತ್ರಿಗಳು ಒಂದು ಸೂಚನೆ ಕೊಡ್ತಾರೆ, ಅದರ ಬೆನ್ನಲ್ಲೇ ಚಿನ್ನದ ಬೆಲೆ ಗಗನಕ್ಕೇರಿದೆ. ಅದರ ಬೆನ್ನಲ್ಲೇ ಈಗ ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ಡೀಸೆಲ್ ನೋ ಸ್ಟಾಕ್. ಸರ್ಕಾರಿ ಒಡೆತನದ ಬಂಕ್ಗಳಲ್ಲೂ ಕೂಡ ಡೀಸೆಲ್ ಇಲ್ಲ. HP, BPC ಕಂಪನಿಗಳಿಗೆ ಡೀಸೆಲ್ ಸಪ್ಲೈ ಆಗ್ತಾ ಇಲ್ವಂತೆ, ಅಂದ್ರೆ ಪೂರೈಕೆ ಆಗ್ತಾ ಇಲ್ವಂತೆ. ತೀರಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಡೀಸೆಲ್ ಸಿಗುತ್ತೆ, ಉಳಿದಂತೆ ಯಾವುದೇ ವಾಹನಗಳಿಗೆ ಡೀಸೆಲ್ ಸಿಗ್ತಿಲ್ಲ. ನೋ ಸ್ಟಾಕ್ ಬೋರ್ಡ್ ಇಲ್ಲದಿದ್ರೂ ಕೂಡ ಡೀಸೆಲ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ನೀವು ನಂಬಲೇಬೇಕು. ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ, ಬಟ್ ಅಲ್ಲೇನು ನೋ ಸ್ಟಾಕ್ ಅಂತ ಬೋರ್ಡ್ ಏನು ಹಾಕಿಲ್ಲ, ಬಟ್ ಆದ್ರೆ ಡೀಸೆಲ್ ಇಲ್ಲ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಬಟ್ಟೆಗಾರಪಾಳ್ಯದಲ್ಲಿರುವಂತಹ HP ಬಂಕ್ ನಲ್ಲಿ ಈಗ ಡೀಸೆಲ್ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ದಾಗಿಂದನೂ ಕೂಡ ಪೆಟ್ರೋಲು, ಡೀಸೆಲ್ ಮತ್ತು LPG ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಾ ಇದೆ. ಇದರ ನಡುವೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ಭರವಸೆಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಆದರೆ ಗ್ಯಾರಂಟಿ ನ್ಯೂಸು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ನಗರದಲ್ಲಿ ಯಾವ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಒಂದು ಗ್ರೌಂಡ್ ರಿಪೋರ್ಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸದ್ಯ ನಾನು ಪಟೇಗಾರಪಾಳ್ಯದಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ನ ಬಳಿ ಇದ್ದೀನಿ. ಈ ಒಂದು ಬಂಕ್ನಲ್ಲಿ ಡೀಸೆಲ್ ನೋ ಸ್ಟಾಕ್ ಅನ್ನುವಂಥದ್ದು, ಅಂದರೆ ಡೀಸೆಲ್ಲು ಸಮರ್ಪಕವಾಗಿ ಬೆಂಗಳೂರು ಸೇರಿದಂತೆ ಇಡೀ ದೇಶಾದ್ಯಂತ ಬಹುತೇಕ ಸರ್ಕಾರಿ ಒಡೆತನದ ಬಂಕ್ಗಳಿಗೆ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಇದಕ್ಕೆ ಈಗಾಗಲೇ ನಾವು ನೋಡ್ತಾ ಹೋಗ್ಬೋದು, ಈ ಒಂದು HP ಪೆಟ್ರೋಲ್ ಬಂಕ್ನ ಮುಂಭಾಗ ಈಗಾಗಲೇ ಡೀಸೆಲ್ ಸಿಗ್ತಾ ಇಲ್ಲ ಅನ್ನುವಂತಹ ಬೋರ್ಡ್ ಹಾಕ್ತಿದ್ರೂ ಕೂಡ ಅಲ್ಲಿ ಒಂದು ಬ್ಯಾರಿಕೇಡನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಇಲ್ಲ, ಆದರೆ ತೀರಾ ಎಮರ್ಜೆನ್ಸಿ ಅಂತ ಯಾವುದಾದ್ರೂ ವೆಹಿಕಲ್ ಬಂದರೆ ಆಂಬುಲೆನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಎಮರ್ಜೆನ್ಸಿ ಇರುವಂಥ ವಾಹನಗಳನ್ನು ಹೊರತುಪಡಿಸಿದ್ರೆ ಉಳಿದಂಥ ಯಾವುದೇ ವಾಹನಗಳಿಗೂ ಕೂಡ ಡೀಸೆಲ್ ಸಿಗುವಂಥ ಕೆಲಸ ಆಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ. ಆದರೆ ಪೆಟ್ರೋಲ್ ಎಂದಿನಂತೆ ಸಿಗ್ತಾ ಇದೆ. ಪೆಟ್ರೋಲ್ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗ್ತಾ ಇಲ್ಲ. ಕಾರಣ ದೇವನಗುಂದಿ ಬಳಿ ಇರುವಂತಹ 3 ಆಯಿಲ್ ಕಂಪನಿಗಳಲ್ಲಿ ಪೆಟ್ರೋಲ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಅದು ಲಿಮಿಟೆಡ್ ವಾಹನಗಳಿಗೆ, ಲಿಮಿಟೆಡ್ ಟ್ಯಾಂಕರ್ಗಳಿಗೆ ಮಾತ್ರ ಪೆಟ್ರೋಲ್ ಪೂರೈಕೆಯನ್ನು ಮಾಡ್ತಿದ್ದಾರೆ, ಅಂದರೆ ಸರಬರಾಜನ್ನು ಮಾಡ್ತಿದ್ದಾರೆ. ಉಳಿದಂತೆ ಡೀಸೆಲ್ ಪೂರೈಕೆಯಲ್ಲಿ ಸಂಪೂರ್ಣವಾಗಿ ವ್ಯತ್ಯಯ ಆಗಿರುವಂಥದ್ದು ನಿಮಗೆ ಈಗಾಗಲೇ ತೋರಿಸ್ತಾ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಮಾತ್ರ ಸಿಗ್ತಾ ಇದೆ, ಡೀಸೆಲ್ ಯಾವುದೇ ರೀತಿಯಾದಂಥ ಒಂದು ಡೀಸೆಲ್ ಸಿಗುವಂಥ ಕೆಲಸ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಬರುವಂಥ ವೆಹಿಕಲ್ಗಳಿಗೆ ಇಲ್ಲಿ ಡೀಸೆಲ್ ಇಲ್ಲ ಅಂತೇಳಿ ಅಫಿಷಿಯಲ್ ಆಗಿ ಬೋರ್ಡ್ ಹಾಕಿಲ್ಲ, ಆದರೆ ಬರುವಂಥ ವಾಹನಗಳಿಗೆ ಇಲ್ಲ, ಇಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಬೆಳಗ್ಗೆ ಅಷ್ಟೇ ಖಾಲಿ ಆಯಿತು ಅನ್ನುವಂಥ ಒಂದು ಸಬೂಬನ್ನು ಹೇಳ್ತಾರೆ. ಆದರೆ ಯಾವ ಒಂದು ಕಾರಣಕ್ಕೆ ಡೀಸೆಲ್ ಸಿಗ್ತಾ ಇಲ್ಲ, ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಬಂಕ್ನ ಮಾಲೀಕರಿಗೂ ಕೂಡ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಡೀಸೆಲ್ ಮತ್ತು ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇತ್ತು. ನಿಜವಾಗ್ಲೂ ಈಗಿಂದ ಡೀಸೆಲ್ ಪೂರೈಕೆಯಲ್ಲಿ ಸಂಪೂರ್ಣವಾಗಿ ಸಮಸ್ಯೆ ಆಗಿದೆ. ಜೊತೆಗೆ ಪೆಟ್ರೋಲ್ ಪೂರೈಕೆಯೂ ಕೂಡ ಮುಂಬರುವಂಥ ದಿನಗಳಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.